ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಈಗ ಹೆಡ್ಲೈನ್ಸ್. ಮೈಸೂರಿನಿಂದ ದೆಹಲಿಗೆ ವಿಶೇಷ ರೈಲು ನಿಯೋಜನೆ, ಆಗ್ರಾ ಪ್ರವಾಸಕ್ಕೆ ಪೂರಕವಾಗುವಂತೆ ಇಲಾಖೆ ಆಲೋಚನೆ. ಗೋವಾ ಟೂರಿಸಂ ಕುರಿತು ಹೊರಬಿದ್ದು ಆಘಾತಕಾರಿ ವರದಿ, ಪ್ರವಾಸಿಗರ ಸಂಖ್ಯೆಯ ಇಳಿಕೆಗೆ ಕಾರಣ ಬಹಿರಂಗ. ಸಿಕ್ಕಿಂನಲ್ಲಿ ತಲೆ ಎತ್ತಲಿದೆ ವಿಶ್ವದ ಅತಿ ಎತ್ತರದ ಸ್ಕೈ ವಾಕ್, ಈಶಾನ್ಯ ಪ್ರವಾಸೋದ್ಯಮಕ್ಕೂ ಬರವಾಗಲಿದೆ ಎಂದ ಅಧಿಕಾರಿಗಳು. ಸಫಾರಿ ವಾಹನದ ಮೇಲೆ ಗೆಂಡಾಮೃಗ ದಾಳಿ, ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಚರ್ಚೆ. ಕರ್ನಾಟಕದಿಂದ ಆಗ್ರಾ ಪ್ರವಾಸಕ್ಕೆ ಹೋಗಬೇಕು ಅನ್ನೋರಿಗೆ ರೈಲ್ವೆ ಇಲಾಖೆ ಗುಡ್ ನ್ಯೂಸ್ ನೀಡಿದೆ. ನೈಋತ್ಯ ರೈಲ್ವೆಯು ಮೈಸೂರು ಮತ್ತು ದೆಹಲಿಯ ಹಜರತ್ ನಿಜಾಮುದ್ದೀನ್ ನಿಲ್ದಾಣ ಸಂಪರ್ಕಕ್ಕೆ ವಿಶೇಷ ಎಕ್ಸ್ಪ್ರೆಸ್ ರೈಲನ್ನು ನಿಯೋಜಿಸಿದೆ. ಈ ರೈಲು ಆಗ್ರಾ ಮೂಲಕ ಸಂಚರಿಸಲಿದ್ದು ಪ್ರವಾಸಿಗರ ಆರಾಮದಾಯಕ ಪ್ರಯಾಣಕ್ಕೆ ಪೂರಕವಾಗಲಿದೆ ಎಂದು ಇಲಾಖೆ ತಿಳಿಸಿದೆ. ಮೇ 21ರಂದು ಮೈಸೂರಿನಿಂದ ಹೊರಡಲಿರುವ ಈ ರೈಲು ಹಾಸನ, ಹಾವೇರಿ, ಹುಬ್ಬಳ್ಳಿ ಮತ್ತು ವಿಜಯಪುರ ಮಾರ್ಗವಾಗಿ ಸಂಚರಿಸಲಿದೆ. ಪ್ರವಾಸಿಗರ ಮರುಪ್ರಯಾಣಕ್ಕೂ ಸಹಾಯಕವಾಗುವಂತೆ ಮೇ 24ರಂದು ಇದೇ ರೈಲು ದೆಹಲಿಯಿಂದ ಮರಳಿ ಮೈಸೂರಿಗೆ ಹಿಂತಿರುಗಲಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ಗೋವಾ ಪ್ರವಾಸೋದ್ಯಮದ ಕುರಿತು ಆಘಾತಕಾರಿ ವರದಿಯೊಂದು ಬಹಿರಂಗಗೊಂಡಿದೆ. ಭಾರತದ ಪಾರ್ಟಿ ಕ್ಯಾಪಿಟಲ್ ಎಂದೇ ಪ್ರಸಿದ್ಧಿ ಪಡೆದಿರುವ ಗೋವಾದಲ್ಲಿ ಈಗ ಪ್ರವಾಸಿಗರ ಸಂಖ್ಯೆ ಕ್ಷೀಣಿಸುತ್ತಿದೆ ಎಂದು ತಿಳಿದುಬಂದಿದೆ. ಇದಕ್ಕೆ ಕಾರಣ ತಿಳಿಸಿರುವ ಕೆಲ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಮಿಡ್ಲ್ ಈಸ್ಟ್ ಯುದ್ಧ ಪರಿಣಾಮ ಪ್ರವಾಸಿಗರ ಆಗಮನಕ್ಕೆ ಕಡಿವಾಣ ಹಾಕಿದೆ ಎಂದು ತಿಳಿಸಿದೆ. ಇದರ ಜೊತೆಗೆ ಗೋವಾ ಆತಿಥ್ಯ ಕ್ಷೇತ್ರದಲ್ಲಿ ಕ್ಷೀಣಿಸುತ್ತಿರುವ ಆತಿಥ್ಯ ಸಂಸ್ಕೃತಿಯು ಈ ಪರಿಸ್ಥಿತಿಗೆ ಕಾರಣ ಎಂದು ವರದಿಗಳು ತಿಳಿಸಿವೆ. ಹೋಟೆಲ್ ಸಿಬ್ಬಂದಿಗಳಿಂದ ಪ್ರವಾಸಿಗರ ಮೇಲೆ ನಡೆದ ಕೆಲ ಹಲ್ಲೆ ಪ್ರಕರಣಗಳು ಹಾಗೂ ಹೋಟೆಲು ಮಾಲೀಕರ ನಿರ್ಲಕ್ಷ್ಯ ಗೋವಾ ಪ್ರವಾಸೋದ್ಯಮದ ಮೇಲೆ ಪರಿಣಾಮ ಉಂಟು ಮಾಡಿದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ದಕ್ಷಿಣ ಆಫ್ರಿಕಾದಲ್ಲಿರುವ ಈ ನ್ಯಾಷನಲ್ ಪಾರ್ಕ್ ವಿಸ್ತೀರ್ಣ ಅಕ್ಷರಶಃ ಬೆರಗುಗೊಳಿಸುವಂತಿದೆ. ಇದು ಸುಮಾರು 19,485 ಚದರ ಕಿಲೋಮೀಟರ್ಗಳಷ್ಟು ಹರಡಿಕೊಂಡಿದ್ದು ಇಸ್ರೇಲ್ ದೇಶಕ್ಕಿಂತ ದೊಡ್ಡದಾಗಿದೆ, ಅಥವಾ ಅಮೆರಿಕ ಕನೆಕ್ಟಿಕಟ್ ರಾಜ್ಯಕ್ಕೆ ಸಮಾನವಾಗಿದೆ. ಆನೆ, ಸಿಂಹ, ಚಿರತೆ, ಗೆಂಡಾಮೃಗ ಮತ್ತು ಕಾಡುಕೋಣ ಈ 5 ಪ್ರಾಣಿಗಳನ್ನು ಒಟ್ಟಾಗಿ ಬಿಗ್ 5 ಎಂದು ಕರೆಯಲಾಗುತ್ತೆ. ಇವು 5ನ್ನ ಒಂದೇ ದಿನದ ಸಫಾರಿಯಲ್ಲಿ ನೋಡಬಹುದು. ಇಲ್ಲಿ ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಕಾಡುಕೋಣಗಳು ಮತ್ತು ಸಾವಿರಾರು ಆನೆಗಳಿದೆ. ಕೇವಲ ಪ್ರಾಣಿಗಳಷ್ಟೇ ಅಲ್ಲ, ಇಲ್ಲಿ ಪಕ್ಷಿ ಪ್ರೇಮಿಗಳಿಗೂ ಹಬ್ಬ. ಇಲ್ಲಿ ಸುಮಾರು 500ಕ್ಕೂ ಹೆಚ್ಚು ಪ್ರಭೇದದ ಪಕ್ಷಿಗಳಿದೆ. ಈ ಪಾರ್ಕ್ನ ಒಳಗೆ ಸುಮಾರು 250ಕ್ಕೂ ಹೆಚ್ಚು ಪುರಾತತ್ವ ತಾಣಗಳಿದೆ. ಇಲ್ಲಿ 1500 ವರ್ಷಗಳಿಗೂ ಹಳೆಯದಾದ ಕಬ್ಬಿಣ ಯುಗದ ಕುರುಹುಗಳು ಮತ್ತು ಸುಮಾರು 30,000 ವರ್ಷಗಳಷ್ಟು ಹಳೆಯದಾದ ಬುಷ್ಮೆನ್ ಜನರ ಶಿಲಾಕಲೆಗಳನ್ನು ಇಂದಿಗೂ ಕಾಣಬಹುದು. ಹಾಗಾದರೆ ಈ ನ್ಯಾಷನಲ್ ಪಾರ್ಕ್ ಯಾವುದು? ಸಿಕ್ಕಿಂನಲ್ಲಿ ವಿಶ್ವದ ಅತಿ ಎತ್ತರದ ಸ್ಕೈ ವಾಕ್ ಕಾಮಗಾರಿ ಪ್ರಗತಿಯಲ್ಲಿದೆ. ಸುಮಾರು 3,200 ಮೀಟರ್ ಎತ್ತರದಲ್ಲಿ 220 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸ್ಕೈ ವಾಕ್ ನಿರ್ಮಾಣಗೊಳ್ತಾ ಇದೆ. ಮೇನಂ ವನ್ಯಜೀವಿ ಅಭಯಾರಣ್ಯದ ಮೂಲಕ ಹಾದು ಹೋಗುವ ಈ ಸ್ಕೈ ವಾಕ್ ಅಡ್ವೆಂಚರ್ ಪ್ರಿಯರ ಫೇವರೇಟ್ ತಾಣವಾಗುವಲ್ಲಿ ಸಂಶಯವೇ ಇಲ್ಲ ಎಂದು ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ತಿಳಿಸಿದ್ದಾರೆ. ಈ ಯೋಜನೆ ಸಿಕ್ಕಿಂ ಮತ್ತು ಈಶಾನ್ಯ ಭಾಗಗಳ ಪ್ರವಾಸೋದ್ಯಮ, ಸ್ಥಳೀಯ ಉದ್ಯೋಗಗಳು ಮತ್ತು ಸಾಹಸ ಪ್ರವಾಸೋದ್ಯಮ ಮೂಲಸೌಕರ್ಯ ಅಭಿವೃದ್ಧಿಗೆ ಪ್ರಮುಖ ಕಾರಣವಾಗಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಘೇಂಡಾಮೃಗ ಸಫಾರಿ ವಾಹನದ ಮೇಲೆ ದಾಳಿ ನಡೆಸಿರುವ ಘಟನೆ ಅಸ್ಸಾಂನ ಮಾನಸ್ ಸಫಾರಿಯಲ್ಲಿ ನಡೆದಿದೆ. ನಿಂತಿದ್ದ ಸಫಾರಿ ವಾಹನದ ಪಕ್ಕ ನಡೆದು ಹೋಗುತ್ತಿದ್ದ ಘೇಂಡಾಮೃಗ ಏಕಾಏಕಿ ದಾಳಿಯನ್ನು ನಡೆಸಿದೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಪ್ರವಾಸಿಗರ ಸುರಕ್ಷತೆಯ ಕುರಿತು ಚರ್ಚೆಗೆ ಗ್ರಾಸವಾಗಿದೆ. ಸಫಾರಿ ನಿರ್ವಾಹಕರು ಛಾಯಾಚಿತ್ರಗಳಿಗಾಗಿ ಪ್ರಾಣಿಗಳನ್ನು ಗುಂಪು ಗುಂಪಾಗಿ ಕೂಡಿ ಹಾಕುವುದರಿಂದ ಇಂತಹ ಘಟನೆಗಳು ಹೆಚ್ಚಾಗಿದೆ. ಇದು ವನ್ಯಜೀವಿಗಳ ಮೇಲೆ ಅನಗತ್ಯ ಒತ್ತಡವನ್ನುಂಟು ಮಾಡುತ್ತಿದ್ದು ಪ್ರವಾಸಿಗರು ಸುರಕ್ಷಿತ ಅಂತರವನ್ನು ಕಾಯ್ದುಕೊಳ್ಳಬೇಕು ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ಯುನೆಸ್ಕೋ ಪಾರಂಪರಿಕ ತಾಣವೆಂದು ಗುರುತಿಸಿಕೊಂಡಿರುವ ರಾಣಿ ಕಿ ವಾವ್ ಭಾರತದ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.